ಡ್ಯಾನ್ಯೂಬ್ ನದಿ, ರೈನ್ ನದಿ, ಅಮೆಜಾನ್ ನದಿ. ಪ್ರಪಂಚದಲ್ಲಿ ಅತ್ಯಂತ ಅಗಲವಾಗಿ ಹರಿಯುವ ನದಿ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಗಲವಾಗಿ ಹರಿಯುವ ನದಿ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಅಗಲವಾಗಿ ಹರಿಯುವ ನದಿ ಯಾವುದಂದ್ರ ಅಮೆಜಾನ್ ನದಿ ನೋಡಿ. ಜಗತ್ತಿನಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದ ನದಿ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದ ನದಿ ಯಾವುದು? ಇದೇ ಅಮೆಜಾನ್ ನದಿ ನೋಡಿ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನೋಡ್ತೀವಿ. ಅದಕ್ಕೆ ಅದನ್ನ ಏನ್ ಕರೀತಾರೆ ಅಂದ್ರೆ ಭೂಮಿಯ ಮೇಲಿನ ಶ್ವಾಸಕೋಶ ಅಂತ ಕರೀತಾರೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳ ಪ್ರದೇಶ ಇದೆಯಲ್ಲ, ಸರಿಸುಮಾರು 3500 ಕಿಲೋಮೀಟರ್ ಏನ್ ಮಾಡ್ತಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ದಲ್ಲಿ ಹರಿತದೆ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಸಂಚಯನಗೊಳ್ಳುತ್ತದೆ. ಆ ಉದ್ದೇಶಕ್ಕಾಗಿ ಇದನ್ನ ಏನ್ ಕರೆದ್ರು ಅಂತಂದ್ರ ಅಮೆಜಾನ್ ನದಿಯ ಆ ಬಯಲು ಪ್ರದೇಶ ಅಥವಾ ಕಾಡು ಪ್ರದೇಶವನ್ನ ಭೂಮಿಯ ಮೇಲಿನ ಶ್ವಾಸಕೋಶ ಅಂತ ಹೇಳಿ ಕರೀತಾರೆ. ಪ್ರಪಂಚದಲ್ಲಿ ಉತ್ತರ ಅಭಿಮುಖವಾಗಿ ಹರಿಯುವ ನದಿ ಯಾವುದು? ಪ್ರಪಂಚದಲ್ಲಿ ಉತ್ತರ ಅಭಿಮುಖವಾಗಿ ಹರಿಯುವ ನದಿ ಯಾವುದು? ಉತ್ತರ ಅಭಿಮುಖವಾಗಿ ಹರಿಯುವ ನದಿ ಯಾವುದಂದ್ರ ನೈಲ್ ನದಿ ನೋಡಿ. ನೈಲ್ ನದಿ ಇದಲ್ಲ, ಇದು ಉತ್ತರ ಅಭಿಮುಖವಾಗಿ ಹರಿಯುವಂತ ನದಿ ಅಂತ ಕರಿತೀವಿ. ಪ್ರಪಂಚದಲ್ಲಿ ಉತ್ತರ ಅಭಿಮುಖವಾಗಿ ಹರಿಯುವ ನದಿ ಅಂದ್ರ ನೈಲ್ ನದಿ. ಯಾವ ಸರೋವರದಲ್ಲಿ ಹುಡುಕ್ತದೆ ಅಂದ್ರೆ ವಿಕ್ಟೋರಿಯಾ ಸರೋವರದಲ್ಲಿ ಜನ್ಮ ತಾಳ್ತದೆ. ವಿಕ್ಟೋರಿಯಾ ಸರೋವರದಲ್ಲಿ ಜನ್ಮ ತಾಳಿ ಯಾವ ಸಮುದ್ರವನ್ನು ಸೇರುತ್ತದೆ ಅಂದ್ರ ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ ನೈಲ್ ನದಿ. ಉತ್ತರ ಅಭಿಮುಖವಾಗಿ ಹರಿಯುವ ಪ್ರಪಂಚದ ಅತ್ಯಂತ ವಿಶಿಷ್ಟವಾದ ನದಿ ಅಂದ್ರೆ ನೈಲ್ ನದಿ. ಸುಪೀರಿಯರ್ ಸರೋವರ, ಯುರಾನ್ ಸರೋವರ, ಐರಿ ಸರೋವರ, ಮಿಚಿಗನ್ ಸರೋವರ, ಐರ್ ಸರೋವರ. ಪಂಚಮಹಾಸರೋವರಗಳಲ್ಲಿ ಈ ಸರೋವರ ಕಂಡು ಬರುವುದಿಲ್ಲ. ಪಂಚಮಹಾಸರೋವರಗಳಲ್ಲಿ ಈ ಸರೋವರ ಕಂಡು ಬರುವುದಿಲ್ಲ. ಪಂಚಮಹಾಸರೋವರಗಳಲ್ಲಿ ಈ ಸರೋವರ ಕಂಡು ಬರುವುದಿಲ್ಲ. ಶೋಮಿ ಅಂತ ನೋಡ್ತೀವಿ, SHOME, ಶೋಮಿ. ಸುಪ್ರಿಯರ್ ಸರೋವರ, ಯುರಾನ್ ಸರೋವರ, ಒಟಾರಿಯೋ ಸರೋವರ, ಮಿಚಿಗನ್ ಸರೋವರ, ಈರಿ ಸರೋವರ. ಈರಿ ಸರೋವರ ಇರೋದು ಅಮೆರಿಕ ದೇಶದಲ್ಲಿ, ಬಟ್ ಐರ್ ಸರೋವರ ಇರೋದು ಎಕ್ಸಲೆಂಟ್ ಆಸ್ಟ್ರೇಲಿಯಾ ಖಂಡದಲ್ಲಿ ನೋಡಿ. ಐರ್ ಸರೋವರ ಕಂಡು ಬರುವುದು ಆಸ್ಟ್ರೇಲಿಯಾ ದೇಶದಲ್ಲಿ, ಈರಿ ಸರೋವರ ಕಂಡು ಬರುವುದು ಅಮೆರಿಕ ದೇಶದಲ್ಲಿ. ಅದಕ್ಕೆ ಪಂಚಮಹಾಸರೋವರಗಳು ಯಾವಂದ್ರ SHOME. ಎಸ್ ಅಂದ್ರ ಸುಪೀರಿಯರ್, H ಅಂದ್ರ ಯುರಾನ್, O ಅಂದ್ರ ಒಟಾರಿಯೋ, M ಅಂದ್ರ ಮಿಚಿಗನ್, E ಅಂದ್ರ ಈರಿ ಸರೋವರ. ಶೋಮಿ ಅಂತ ಕರಿತೀವಿ. ಇದೇ ತರ ಬರೀರಿ. ಪಶ್ಚಿಮದಿಂದ ಪೂರ್ವಕ್ಕೆ ನಾವು ಅನುಕ್ರಮವಾಗಿ ಸರೋವರಗಳನ್ನು ಬರೀಬಹುದು, ಪೂರ್ವದಿಂದ ಪಶ್ಚಿಮಕ್ಕೆ ಸರೋವರಗಳನ್ನು ಅನುಕ್ರಮವಾಗಿ ಬರೆಯಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ರಾಕಿ ಪರ್ವತಗಳು, ಆಂಡಿಸ್ ಪರ್ವತಗಳು, ಆಲ್ಪ್ಸ್ ಪರ್ವತಗಳು, ಹಿಮಾಲಯ ಪರ್ವತಗಳು. ಈ ಕೆಳಗಿನ ಯಾವ ಪರ್ವತದ ಕೆಳಭಾಗದಲ್ಲಿ ತೆತಸ್ ಎಂಬ ಸಮುದ್ರವಿತ್ತು? ಯಾವ ಪರ್ವತದ ಕೆಳಭಾಗದಲ್ಲಿ ತೆತಸ್ ಎಂಬ ಸಮುದ್ರವಿತ್ತು?
ತೆತಸ್ ಎಂಬ ಸಮುದ್ರ. ತೆತಸ್ ಎಂಬ ಸಮುದ್ರ ಯಾವ ಪರ್ವತದ ಕೆಳಭಾಗದಲ್ಲಿತ್ತು ಅಂದ್ರೆ ಹಿಮಾಲಯ ಪರ್ವತಗಳ ಕೆಳಭಾಗದಲ್ಲಿತ್ತು ನೋಡಿ. ಹಿಮಾಲಯ ಪರ್ವತಗಳ ಕೆಳಭಾಗದಲ್ಲಿ ಯಾವ ಸಮುದ್ರ ಇತ್ತಂದ್ರೆ ತೆತಸ್ ಸಮುದ್ರ ಇತ್ತು. ಆ ತೆತಸ್ ಸಮುದ್ರಕ್ಕೆ ಎರಡು ಭೂಖಂಡಗಳ ಸಂಕೋಚನೆಯಿಂದ ರಾಕಿ ಪರ್ವತಗಳು ಯಾವ ಭೂಖಂಡಗಳು ಅಂದ್ರ ಉತ್ತರ ಅಮೆರಿಕ ಪ್ಲಸ್ ಪೆಸಿಫಿಕ್ ಭೂಫಲಕಗಳ ಸಂಕೋಚನೆಯಿಂದ, ಉತ್ತರ ಅಮೆರಿಕ ಮತ್ತು ಪೆಸಿಫಿಕ್ ಭೂಫಲಕಗಳ ಸಂಕೋಚನೆಯಿಂದ ರಾಕಿ ಪರ್ವತಗಳು ನಿರ್ಮಾಣಗೊಂಡವು. ದಕ್ಷಿಣ ಅಮೆರಿಕ ಮತ್ತೆ ಪೆಸಿಫಿಕ್ ಭೂಫಲಕಗಳ ಸಂಕೋಚನೆಯಿಂದ ಆಂಡಿಸ್ ಪರ್ವತಗಳು ನಿರ್ಮಾಣಗೊಂಡವು. ಯುರೇಷಿಯಾ ಪ್ಲಸ್ ಆಫ್ರಿಕಾ ಖಂಡಗಳ ಸಂಕೋಚನೆಯಿಂದ ಆಲ್ಪ್ಸ್ ಪರ್ವತಗಳು ನಿರ್ಮಾಣಗೊಂಡವು. ನೆಕ್ಸ್ಟ್ ಆಸ್ಟ್ರೇಲಿಯಾ ಪ್ಲಸ್ ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡವು. ಸಂಕೋಚನೆಯಿಂದ ಪರ್ವತಗಳು, ವಿಕೋಚನೆಯಿಂದ ಸಾಗರಗಳು ನಿರ್ಮಾಣಗೊಂಡವು ಅಂತ ಹೇಳಿದವರು WJ ಮೊರ್ಗಾನ್. ಯಾವ ಸಿದ್ಧಾಂತದಲ್ಲಿ ಹೇಳ್ತಾನಂದ್ರೆ ಭೂಖಂಡಗಳ ಅಲಿತ ಸಿದ್ಧಾಂತದಲ್ಲಿ, ಭೂಫಲಕಗಳ ಸ್ಥಾನ ಪಲ್ಲಟ ಸಿದ್ಧಾಂತದಲ್ಲಿ ಹೇಳ್ತಾನೆ. ಭೂಫಲಕಗಳ ಸ್ಥಾನ ಪಲ್ಲಟ ಸಿದ್ಧಾಂತದಲ್ಲಿ, ಭೂಫಲಕಗಳ ಸ್ಥಾನ ಪಲ್ಲಟ ಸಿದ್ಧಾಂತದಲ್ಲಿ ಭೂಫಲಕಗಳ ಸಂಕೋಚನೆ ಮತ್ತು ವಿಕೋಚನೆ ಅಂತ ಹೇಳ್ತಾನೆ. ಸಂಕೋಚನೆಯಿಂದ ಪರ್ವತಗಳು, ವಿಕೋಚನೆಯಿಂದ ಸಾಗರಗಳು ನಿರ್ಮಾಣಗೊಂಡವು. ಉತ್ತರ ಅಮೆರಿಕ ಮತ್ತು ಪೆಸಿಫಿಕ್ ಫಲಕಗಳ ಸಂಕೋಚನೆಯಿಂದ ರಾಕಿ ಪರ್ವತಗಳು, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ಸಾಗರಗಳ ಸಂಕೋಚನೆಯಿಂದ ಆಂಡಿಸ್ ಪರ್ವತಗಳು, ಯುರೇಷಿಯಾ ಮತ್ತು ಆಫ್ರಿಕಾ ಖಂಡಗಳ ಸಂಕೋಚನೆಯಿಂದ ಆಲ್ಪ್ಸ್ ಪರ್ವತಗಳು, ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡವು ಅಂತ. ನೆಕ್ಸ್ಟ್ ಅರಾವಳಿ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ಮಹಾದೇವ ಬೆಟ್ಟಗಳು, ಈಶಾನ್ಯ ಬೆಟ್ಟಗಳು. ನೌಕಿ ಲೇಕ್ ಎಂಬ ಸರೋವರ ಯಾವ ಪರ್ವತದ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ? ನೌಕಿ ಲೇಕ್ ಎನ್ನುವಂತ ಸರೋವರ ಯಾವ ಪರ್ವತದ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ? ನೌಕಿ ಲೇಕ್ ಎಂಬ ಸರೋವರ ಯಾವ ಪರ್ವತದ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ ಅಂದ್ರೆ ಅರಾವಳಿ ಬೆಟ್ಟಗಳ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ. ನೌಕಿ ಲೇಕ್. ಈ ನೌಕಿ ಲೇಕ್ ಅನ್ನುವಂಥ ಸರೋವರದ ವಿಶೇಷ ಏನಂದ್ರೆ ಇದನ್ನ ಭಾರತದ ರಾಷ್ಟ್ರೀಯ ಸರೋವರ ಅಂತ ಕರೀತಾರೆ. ಭಾರತದ ರಾಷ್ಟ್ರೀಯ ಸರೋವರ. ಯಾವುದನ್ನ ಭಾರತದ ರಾಷ್ಟ್ರೀಯ ಸರೋವರ ಎಂದು ಕರೆಯುತ್ತಾರಂದ್ರೆ ನೌಕಿ ಲೇಕ್. ನೌಕಿ ಲೇಕ್ ಅನ್ನ ಭಾರತದ ರಾಷ್ಟ್ರೀಯ ಸರೋವರ ಅಂತ ಕರೀತಾರೆ. ಈ ನೌಕಿ ಲೇಕ್ ಅನ್ನುವಂಥ ಸರೋವರ ಯಾವ ಬೆಟ್ಟಗಳ ಮೇಲ್ಭಾಗದಲ್ಲಿ ಕಂಡು ಬರುತ್ತಂದ್ರ ಅರಾವಳಿ ಬೆಟ್ಟಗಳ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ಅರಾವಳಿ ಬೆಟ್ಟಗಳ ಮೇಲ್ಭಾಗದಲ್ಲಿ ಮೌಂಟ್ ಅಬು ಇದೆ. ಅರಾವಳಿ ಬೆಟ್ಟಗಳ ಮೇಲ್ಭಾಗದಲ್ಲಿ ಹಳದಿ ಘಾಟ್ ಮತ್ತು ಗೋರಾನ್ ಘಾಟ್ಗಳು ಕಂಡು ಬರುತ್ತವೆ. ದೆಹಲಿಯ ಸಮೀಪದಲ್ಲಿ ರೈಸನ್ ಬೆಟ್ಟಗಳಿವೆ. ರೈಸನ್ ಬೆಟ್ಟಗಳಲ್ಲಿ ರಾಷ್ಟ್ರಪತಿ ಭವನ ಕಂಡು ಬರ್ತದೆ. ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗ್ಯಾವ. ರಾಷ್ಟ್ರಪತಿ ಭವನ ಯಾವ ಬೆಟ್ಟಗಳಲ್ಲಿ ಕಂಡು ಬರ್ತಂದ್ರ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ ರಾಷ್ಟ್ರಪತಿ ಭವನ. ಪನಾಮ ಕಾಲುವೆ, ಕೀಲು ಕಾಲುವೆ, ಸುಯೇಜ್ ಕಾಲುವೆ, ಪಾಕ್ ಜಲಸಂಧಿ. ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳ ಮಧ್ಯೆ ಕಂಡುಬರುವಂತ ಭೌಗೋಳಿಕ ಅಂಶ ಯಾವುದು? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳ ಮಧ್ಯೆ ಕಂಡುಬರುವ ಭೌಗೋಳಿಕ ಅಂಶ ಯಾವುದು? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳ ಮಧ್ಯೆ
ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳ ಮಧ್ಯದಲ್ಲಿ ಯಾವ ಕಾಲುವೆ ಇದೆ ಅಂದ್ರೆ ಕೀಲು ಕಾಲುವೆ ಇದೆ. ಯಾವ ದೇಶಗಳ ಮಧ್ಯೆ ಕೀಲು ಕಾಲುವೆ ಕಂಡು ಬರ್ತದೆ? ಯಾವ ದೇಶಗಳ ಮಧ್ಯೆ? ರಾಂಗ್. ಫಿನ್ಲ್ಯಾಂಡ್, ಜರ್ಮನಿ ರಾಂಗ್. ಜರ್ಮನಿ ಮತ್ತು ಡೆನ್ಮಾರ್ಕ್ ರೈಟ್ ಆನ್ಸರ್. ಜರ್ಮನಿ ಮತ್ತು ಡೆನ್ಮಾರ್ಕ್. ಜರ್ಮನಿ, ಡೆನ್ಮಾರ್ಕ್. ಜರ್ಮನಿ ಮತ್ತು ಡೆನ್ಮಾರ್ಕ್ಗಳ ಮಧ್ಯದಲ್ಲಿ ಯಾವ ಕಾಲುವೆ ಇದೆ ಅಂತಂದ್ರೆ ಕೀಲು ಕಾಲುವೆ ಕಂಡು ಬರುತ್ತದೆ. ಯಾವ ಸಮುದ್ರಗಳ ಮಧ್ಯೆ ಕಂಡು ಬರುತ್ತೆ ಅಂದ್ರೆ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳ ಮಧ್ಯದಲ್ಲಿ ಕೀಲು ಕಾಲುವೆ ಇದೆ. ಕಾಂಗೋ ನದಿ ಕೊಳ್ಳ, ನೈಲ್ ನದಿ, ಲಿಂಪೋಪೋ, ಥೇಮ್ಸ್ ನದಿ. ಪಿಗ್ಮಿ ಎಂಬ ಬುಡಕಟ್ಟು ಜನಾಂಗ ಯಾವ ನದಿ ಕೊಳ್ಳದಲ್ಲಿ ಕಂಡುಬರುತ್ತಾರೆ? ಪಿಗ್ಮಿ ಎಂಬ ಬುಡಕಟ್ಟು ಜನಾಂಗ ಪ್ರಪಂಚದ ಅತ್ಯಂತ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಅದು. ಪಿಗ್ಮಿ ಅನ್ನುವಂತ ಬುಡಕಟ್ಟು ಜನಾಂಗ, ಪಿಗ್ಮಿ ಎಂಬ ಬುಡಕಟ್ಟು ಜನಾಂಗ ಪ್ರಪಂಚದ ಯಾವ? ಎಸ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಕಾಂಗೋ ನದಿ ಕೊಳ್ಳದಲ್ಲಿ ಕಂಡು ಬರ್ತಾರೆ ನೋಡಿ. ಕಾಂಗೋ ನದಿ ಕೊಳ್ಳದಲ್ಲಿ ಕಂಡುಬರುವಂತ ಪ್ರಪಂಚದ ಅತ್ಯಂತ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವ್ದಂದ್ರೆ ಪಿಗ್ಮಿ ಅನ್ನುವಂತ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಅಲ್ಲ, ಪಿಗ್ಮಿ ಅನ್ನುವಂತ ಆಫ್ರಿಕಾ ಖಂಡದಲ್ಲಿ ಎಸ್, ಈ ಪಿಗ್ಮಿ ಅನ್ನುವಂತ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ನೆಕ್ಸ್ಟ್, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಭೂಖಂಡಗಳ ವಿಕೋಚನೆಯಿಂದ ನಿರ್ಮಾಣಗೊಂಡ ಸಾಗರ ಯಾವುದು? ಭೂಖಂಡಗಳ ವಿಕೋಚನೆಯಿಂದ ನಿರ್ಮಾಣಗೊಂಡ ಸಾಗರ ಯಾವ್ದಂದ್ರ ಅಟ್ಲಾಂಟಿಕ್ ಸಾಗರ ನೋಡಿ. ಅಟ್ಲಾಂಟಿಕ್ ಸಾಗರ ಎಂಬುದು ಭೂಖಂಡಗಳ ವಿಕೋಚನೆಯಿಂದ ನಿರ್ಮಾಣಗೊಂಡಂತ ಸಾಗರ ಅಂತ ಗುರುತಿಸ್ತೀವಿ. ಯಾವ ಸಾಗರದ ಮೊದಲ ಹೆಸರು ಪ್ಯಾಂಥಲಸ್? ಯಾವ ಸಾಗರದ ಮೊದಲ ಹೆಸರು ಪ್ಯಾಂಥಲಸ್ ಆಗಿದೆ? ಯಾವ ಸಾಗರದ ಮೊದಲ ಹೆಸರು ಪ್ಯಾಂಥಲಸ್? ಎಸ್, ಪೆಸಿಫಿಕ್ ಸಾಗರದ ಮೊದಲ ಹೆಸರು ಪ್ಯಾಂಥಲಸ್ ಆಗಿದೆ ನೋಡಿ. ಯಾವ ಸಾಗರ ನೋಡಲು ಎಂ ಆಕಾರದಲ್ಲಿದೆ? ಎಂ ಆಕಾರದ ಸಾಗರ ಯಾವುದು? ಎಂ ಆಕಾರದ ಸಾಗರ ಯಾವುದು? ಹಿಂದೂ ಮಹಾಸಾಗರ ನೋಡಲು ಯಾವ ಆಕಾರದಲ್ಲಿದೆ ಅಂದ್ರೆ ಎಂ ಆಕಾರದಲ್ಲಿದೆ. ಇದು ಎಸ್ ಆಕಾರದ ಸಾಗರ, ಇದು ತ್ರಿಕೋನಾಕಾರದ ಸಾಗರ, ಇದು ಎಂ ಆಕಾರದ ಸಾಗರ, ಇದು ಯು ಆಕಾರದ ಸಾಗರ. ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಹಂಚಿಕೆಯಾದ ಸಾಗರ ಯಾವುದು? ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಹಂಚಿಕೆಯಾದ ಸಾಗರ ಯಾವುದು? ಎಕ್ಸಲೆಂಟ್. ಉತ್ತರಾರ್ಧಗೋಳದಲ್ಲಿ ಹಂಚಿಕೆಯಾದ ಸಾಗರ ಆರ್ಕಟಿಕ್ ಸಾಗರ. ಸಾಗರ ಎಂದರೆ ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗ. ಎರಡು ದೊಡ್ಡ ದೊಡ್ಡ ಖಂಡಗಳ ಮಧ್ಯೆ ಹಂಚಿಕೆಯಾಗಿರುವಂತ ಉಪ್ಪು ನೀರಿನ ಜಲರಾಶಿಯನ್ನ ಸಾಗರ ಅಂತ ಕರಿತೀವಿ. ದೊಡ್ಡ ದೊಡ್ಡ ಎರಡು ಖಂಡಗಳ ಮಧ್ಯೆ, ಬೃಹದಾಕಾರದ ಎರಡು ಖಂಡಗಳ ಮಧ್ಯೆ ವಿಶಾಲ ಪ್ರಮಾಣದಲ್ಲಿ ಹಂಚಿಕೆಯಾಗಿರುವಂತ ಉಪ್ಪು ನೀರಿನ ಜಲರಾಶಿಯನ್ನ ಸಾಗರ ಅಂತ ಕರಿತೀವಿ. ಸಾಗರಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಓಷಿಯಾನಲಜಿ ಅಂತ ಕರಿತೀವಿ. ಸಾಗರದ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲ್, ಆದರೆ ಸಾಗರದ ಆಳವನ್ನು ಅಳೆಯುವ ಸಾಧನ ಪ್ಯಾದೋಮೀಟರ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸಾಗರಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಅಮೆರಿಕ ದೇಶದ ಮ್ಯಾಥ್ಯೂ ಫೌಂಟೇನ್. ಅಮೆರಿಕ ದೇಶದ ಮ್ಯಾಥ್ಯೂ ಫೌಂಟೇನ್ ಅನ್ನುವಂತ ವ್ಯಕ್ತಿಯನ್ನು ಮಾಡಿದ ಅಂತಂದ್ರೆ ತನ್ನ ಜೀವದ ಹಂಗನ್ನು ತೊರೆದು ಸಾಗರಗಳ ಕುರಿತು ಅಧ್ಯಯನ ಮಾಡುವ ಪ್ರಯತ್ನ ಮಾಡ್ತಾನೆ. ಆದರೆ
ಓಷಿಯಾಲಜಿ ಅನ್ನುವಂಥ ಗ್ರಂಥದಲ್ಲಿ, ಆ ಸೈಂಟಿಫಿಕ್ ಆಫ್ ಓಷಿಯಾಲಜಿ ಅನ್ನುವಂಥ ಗ್ರಂಥದಲ್ಲಿ ಹೇಳ್ತಾನೆ, ನನ್ನ ಜೀವನ 2-3 ಜೀವನ ಎತ್ತು ಬಂದ್ರು ಈ ಸಾಗರಗಳನ್ನು ಅಧ್ಯಯನ ಮಾಡಕ್ಕಾಗಲ್ಲ, ಅಂತಿಂತ ಸಾಗರಗಳದಾವೆ, ನೀವು ಬಾಳ ಓದಲಕ್ ಹೋಗ್ಬಿಡ್ರಿ ಅಂತ ಹೇಳ್ತಾನ. ಎಲ್ಲಿತ ನೋಡ್ತೀರ ಅಂತ ನೀರಿದೆ, ಎಲ್ಲಿ ನೋಡಿದ್ರು ಬರೇ ನೀರಿದೆ. ಯಾಕಂದ್ರೆ ಅಖಂಡ ಭೂಮಿಯಲ್ಲಿ 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ, ಮತ್ತೆ 70.8% ನೀರು ಅಂದ್ರ 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿದೆ. ಬರೇ ಪೆಸಿಫಿಕ್ ಸಾಗರ ಒಂದೇ 149 ದಶಲಕ್ಷ ಇದೆ. ಪೆಸಿಫಿಕ್ ಸಾಗರ ಇರೋದೊಂದೇ, ಭೂಮಿ ನಮ್ಮ ಭೂಮಿನೇ 149 ಇದೆ, ಮತ್ತೆ 149 ಭೂಮಿಗೆ ಸಮ ಅದು ಒಂದು ಪೆಸಿಫಿಕ್ ಸಾಗರ. ಭಾಳ ತಲೆ ಕೆಡಿಸ್ಕೋಬಾರ್ದಂತ ಏನು. ಅದಕ್ಕೆ ಪೆಸಿಫಿಕ್ ಸಾಗರ ಅಂತಂದ್ರೆ ಏನು, ಬರೇ ನಾವು 1-2 ಗುಂಟೆ 3 ಗುಂಟೆ ಹೊಡೆದಾಳ ಸಾಯ್ತೀವಿ. ಅದು 8 ಗುಂಟೆ, ಅದು ಕೋಟಿ ಅದು. ಅಂತ ದೊಡ್ಡ ದೊಡ್ಡ ಸಾಗರಗಳನ್ನ ನಾವು ಭೂಮಿ ಮೇಲೆ ನೋಡ್ತೀವಿ. ಯಾವ ಸಾಗರವನ್ನ ಭೂಮಿಯ ಮೇಲಿನ ಗರಿಷ್ಠ ಜಲಸಾರಿಗೆ ಹೊಂದಿದ ಸಾಗರ ಅಂತ ಗುರುತಿಸ್ತೀವಿ. ಭೂಮಿಯ ಮೇಲಿನ ಗರಿಷ್ಠ ಜಲಸಾರಿಗೆ ಹೊಂದಿದ ಸಾಗರ ಅಂತಂದ್ರ ಅಟ್ಲಾಂಟಿಕ್ ಸಾಗರ ನೋಡಿ. ಅಟ್ಲಾಂಟಿಕ್ ಸಾಗರ ಎಸ್ ಆಕಾರದ ಸಾಗರವಾಗಿದೆ, ಅತ್ಯಂತ ದೊಡ್ಡದಾಗಿರುವಂತ 2ನೇ ಸಾಗರವಾಗಿದೆ, ಅತಿ ಹೆಚ್ಚು ಉಪ್ಪು ನೀರನ್ನು ಹೊಂದಿದಂತ ಸಾಗರವಾಗಿದೆ, ಹೈಯೆಸ್ಟ್ ಒಳನಾಡು ಜಲಸಾರಿಗೆಯನ್ನು ಹೊಂದಿದ ಸಾಗರವಾಗಿದೆ. ಸರ್, ಇದ್ಯಾಕೆ ಹೈಯೆಸ್ಟ್ ಒಳನಾಡು ಜಲಸಾರಿಗೆ ಹೊಂದಿದಂದ್ರ ಈ ಖಂಡದ ಸುತ್ತಲೂ ಸಾಹಸಿಕ ರಾಷ್ಟ್ರಗಳದಾವ. ಜಗತ್ತಿನ ಅತ್ಯಂತ ಮುಂದುವರೆದ ದೇಶಗಳು, ಸ್ಪೇನ್ ದೇಶ ಇದೆ, ಪೋರ್ಚುಗಲ್ ದೇಶ ಇದೆ, ಇಂಗ್ಲೆಂಡ್ ದೇಶ ಇದೆ, ಜರ್ಮನಿ ದೇಶ ಇದೆ, ನಾರ್ವೆ ದೇಶ ಇದೆ, ಫಿನ್ಲ್ಯಾಂಡ್ ದೇಶ ಇದೆ. ಎತ್ತ ನೋಡಿದ್ರತ್ತ ಅತ್ಯಂತ ಅದ್ಭುತವಾದಂತ ನಾವು ದೊಡ್ಡ ದೊಡ್ಡ ಮಹಾನಗರಗಳು, ಇಟಲಿ ದೇಶದ ವೆನ್ನಿಸ್ ಇದೆ, ಜಿನೆವಾ ಇದೆ, ಫ್ಲಾರೆನ್ಸ್ ಇದೆ. ಯಾಕಂದ್ರೆ ಸಾಹಸಿಕ ರಾಷ್ಟ್ರಗಳು ಏನ್ ಮಾಡ್ತಾವ ಅಂದ್ರೆ ಕೈ ನೋಡೇ ಬಿಡ ನೀರಾನ್ ಜಿಗಮ್ಮ ಅಂತ. ಪ್ರಪಂಚದ ಬೇರೆ ಬೇರೆ ದೇಶಗಳನ್ನ ಆವಿಷ್ಕಾರ ಮಾಡಲು ಮುಂದಾಗಿರುವಂತ ಕಂಟ್ರಿಗಳದವಲ್ಲ, ಜಗತ್ತಿನಲ್ಲಿ ಸಾಹಸಿಕ ರಾಷ್ಟ್ರಗಳದವಲ್ಲ, ಆ ಎಲ್ಲ ದೇಶಗಳು ಯಾವ ಸಾಗರದ ದಡದಲ್ಲಿ ಕಂಡು ಬರ್ತಾವ ಅಂದ್ರ ಅಟ್ಲಾಂಟಿಕ್ ಸಾಗರದ ದಡದಲ್ಲಿ ಕಂಡು ಬರ್ತವೆ. ಆ ಉದ್ದೇಶಕ್ಕಾಗಿ ಅಟ್ಲಾಂಟಿಕ್ ಸಾಗರ ಇದೆಯಲ್ಲ, ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆಯನ್ನು ಹೊಂದಿರುವಂತ ಸಾಗರ ಅಂತ ಗುರುತಿಸ್ತೀವಿ. ಸಮುದ್ರದ ತೀರ ಇಲ್ಲದೆ ಇರುವಂತ ಸಮುದ್ರ ಅಂದ್ರೆ ಸರ್ಗ್ಯಾ ಸಮುದ್ರ. ಆ ಸರ್ಗ್ಯಾ ಸಮುದ್ರ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳ. ಸಮುದ್ರ ತೀರ ಇಲ್ಲದೆ ಇರುವಂತ ಸಮುದ್ರ ಅಂದ್ರೆ ಸರ್ಗ್ಯಾ ಸಮುದ್ರ, ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುತ್ತದೆ. ಗಲ್ಫ್ ಸ್ಟ್ರೀಮ್ ಅನ್ನುವಂತ ಪ್ರಸಿದ್ಧವಾದ ಒಂದು ಪ್ರವಾಹ, ಗಲ್ಫ್ ಸ್ಟ್ರೀಮ್ ಇದೊಂದು ವಿಶಿಷ್ಟವಾಗಿರುವಂತ ಪ್ರವಾಹ, ಉಷ್ಣೋದಕ ಪ್ರವಾಹ. ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂದ್ರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ ನೋಡಿ. ಅಟ್ಲಾಂಟಿಕ್ ಸಾಗರ. ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಚಿನ್ನ ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಚಿನ್ನ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಬೆಸ್ಟ್ ಎಕ್ಸಾಂಪಲ್ ಚಿನ್ನ. ಬಹಳ ಸಲ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು, UPSC ಕೇಳಿದಂತ ಪ್ರಶ್ನೆ. ಚಿನ್ನ ಅನ್ನೋದು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಚಿನ್ನ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ, ಇಗ್ನಿಸಿಯಸ್ ರಾಕ್ಸ್ ಅಂತ ಕರಿತೀವಿ. ನೀಸ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ನೀಸ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ನೀಸ್ ಎಂಬುದು ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ ನೋಡಿ, ರೂಪಾಂತರ ಶಿಲೆಗೆ. ಕ್ಯಾಲ್ಸಿಯಂ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಕ್ಯಾಲ್ಸಿಯಂ ಎಂಬುದು ಇದೊಂದು ಜೀವ ಅವಶೇಷ ಶಿಲೆ. ಇದೊಂದು ಕಲ್ಲಿದ್ದಲಾಗಿರಬಹುದು, ಕ್ಯಾಲ್ಸಿಯಂ ಆಗಿರಬಹುದು, ಜೀವದ ಅವಶೇಷಗಳಿಂದ ರಚನೆಯಾಗಿರುವಂತ ಶಿಲೆ. ಪದರು ಶಿಲೆ ನೋಡಿ. ಕಲ್ಲಿದ್ದಲು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಎಕ್ಸಾಮ್ ಹಿಂಗೆ ಕೇಳ್ತಾನೆ, ಕಲ್ಲಿದ್ದಲು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಎಸ್, ಕಲ್ಲಿದ್ದಲು ಎಂಬುದು ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ರೂಪಾಂತರ ಶಿಲೆಯನ್ನು ಏನಂತ ಕರಿತೀವಿ? ದ್ವಿತೀಯ ಶಿಲೆ ಅಂತ ಕರಿತೀವಿ, ಕಣ ಶಿಲೆ ಅಂತ ಕರಿತೀವಿ, ಜಲಜ ಶಿಲೆ, ಪದರು ಶಿಲೆ. ಇದಕ್ಕೆ ಹೆಸರಿರುವುದು ದ್ವಿತೀಯ ಶಿಲೆ, ಕಣ ಶಿಲೆ, ಜಲಜ ಶಿಲೆ, ಪದರು ಶಿಲೆ. ದ್ವಿತೀಯ ಶಿಲೆಗಿರುವಂತ ಇನ್ನೊಂದು ಹೆಸರೇ ಇದು. ಅಮೃತ ಶಿಲೆ ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಅಮೃತ ಶಿಲೆ, ಅಮೃತ ಎಂಬ ಶಿಲೆ
ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂತಂದ್ರೆ ಸರಿಯಾದಂತ ಉತ್ತರ ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಅಮೃತ ಶಿಲೆ ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರ ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದೆ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ರೂಪಾಂತರ. ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ಮೊದಲ ಸ್ಮಾರಕ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ಮೊದಲ ಸ್ಮಾರಕ ಅಂದ್ರೆ ಹುಮಾಯೂನನ ಗೋರಿ ನೋಡಿ. ಹುಮಾಯೂನನ ಗೋರಿ. ಹುಮಾಯೂನನ ಗೋರಿ. ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಂತ ಮೊದಲ ಸ್ಮಾರಕ ಹುಮಾಯೂನನ ಗೋರಿ. ಸಿಯಾಲ್ ವಲಯ, ಸೀಮಾ ವಲಯ, ಎಸ್ತನೋಸ್ಪಿಯರ್, ಒಳಕೇಂದ್ರಗೋಳ. ಸಿಯಾಲ್ ವಲಯ, ಸೀಮಾ ವಲಯ, ಎಸ್ತನೋಸ್ಪಿಯರ್, ಒಳಕೇಂದ್ರಗೋಳ. ಯಾವುದನ್ನ ನೀಫೆ ಅಂತ ಕರೀತಾರೆ? ನೀಫೆ. ಯಾವುದನ್ನ ನೀಫೆ ಎಂದು ಕರೆಯುತ್ತಾರೆ? ನಿಕ್ಕಲ್ ಮತ್ತು ಫೆರಸ್ ಪ್ರಮಾಣ ಅಧಿಕವಾಗಿದ್ದರಿಂದ ಒಳಕೇಂದ್ರಗೋಳವನ್ನ ನೀಫೆ ವಲಯ ಅಂತ ಕರೀತಾರೆ ನೋಡಿ. ಒಳಕೇಂದ್ರಗೋಳವನ್ನ ನೀಫೆ ವಲಯ. ಯಾಕೆ ನೀಫೆ ವಲಯ ಅಂತ ಕರೀತಾರಂದ್ರ ನಿಕ್ಕಲ್ ಮತ್ತು ಫೆರಸ್ ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ. ಭೂಮಿ ಒಂದು ಅಯಸ್ಕಾಂತ. ಭೂಮಿ ಒಂದು ಅಯಸ್ಕಾಂತ ಅಂತ ಹೇಳಿದವರು ವಿಲಿಯಂ ಗಿಲ್ಬರ್ಟ್. ಭೂಮಿ ಒಂದು ಅಯಸ್ಕಾಂತ ಅಂತ ಹೇಳಿದವರು ವಿಲಿಯಂ ಗಿಲ್ಬರ್ಟ್. ಹಾಗಾದ್ರೆ ಭೂಮಿ ಯಾಕೆ ಅಯಸ್ಕಾಂತ ಅಂತ ವರ್ತಿಸ್ತದೆ? ಅದಕ್ಕೆ ಪ್ರೇರಣೆ ಏನು ಅಂತಂದ್ರೆ ನಿಕ್ಕಲ್ ಮತ್ತು ಫೆರಸ್. ಅಪಾರ ಪ್ರಮಾಣದ ನಿಕ್ಕಲ್ ಮತ್ತು ಫೆರಸ್ ಕಂಡು ಬರುವುದರಿಂದಲೇ ಭೂಮಿಯ ಒಂದು ಅಯಸ್ಕಾಂತಂತೆ ವರ್ತನೆ ಮಾಡುತ್ತದೆ ಅಂತ ಹೇಳ್ತಾರೆ. ನಿಕ್ಕಲ್ ಮತ್ತು ಫೆರಸ್ ಅನ್ನುವಂತ ಅಂಶ ಇದೆಯಲ್ಲ, ಆ ಉದ್ದೇಶಕ್ಕಾಗಿ ಅದು ಭೂಮಿ ಅಯಸ್ಕಾಂತದಂತೆ ವರ್ತನೆ ಮಾಡುತ್ತದೆ ಅಂತ. ಯಾರವನು ಕೂಲನ್ನು ನಾ ಯಾರಿಗಾರ ಏನ್ ರಂದಿನೇನು? ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಭೂಮಿ ಅಂತರಾಳದ ಯಾವ ವಲಯದಿಂದ ಸಂಭವಿಸುತ್ತದೆ? ಭೂಕಂಪ ಹಾಗೂ ಜ್ವಾಲಾಮುಖಿಗಳು ಎಲ್ಲಿಂದ ಸಂಭವಿಸುತ್ತದೆ? ಭೂಕಂಪ ಮತ್ತು ಜ್ವಾಲಾಮುಖಿಗಳು ಎಸ್ತನೋಸ್ಪಿಯರ್ ಇಂದ ಸಂಭವಿಸುತ್ತದೆ ನೋಡಿ. ಭೂಕಂಪ ಹಾಗೂ ಜ್ವಾಲಾಮುಖಿಗಳು, ಭೂಕಂಪ, ಜ್ವಾಲಾಮುಖಿಗಳು ಭೂಮಿ ಅಂತರಾಳದ ಯಾವ ವಲಯದಿಂದ ಸಂಭವಿಸ್ತದೆ ಅಂದ್ರೆ ಎಸ್ತನೋಸ್ಪಿಯರ್ ದಿಂದ ಸಂಭವಿಸ್ತದೆ. ಭೂಕಂಪ ಮತ್ತು ಜ್ವಾಲಾಮುಖಿಗಳು. ಭೂಮಿ ಅಂತರಾಳದಲ್ಲಿ ರೆಡಾನ್ ಬಿಡುಗಡೆ ಆಗುವಂತ ವಲಯ ಯಾವುದು? ಇದು ಕ್ವಶನ್ ಆಗಿದೆ. ರೆಡಾನ್ ಎಂಬ ಒಂದು ವಿಶಿಷ್ಟವಾಗಿರುವಂತ ರಾಜ್ಯಮಾನ್ಯ ಅನಿಲ ಅದು. ಆ ರೆಡಾನ್ ಎಂಬ ರಾಜ್ಯಮಾನ್ಯ ಅನಿಲ ಎಲ್ಲಿಂದ ಬಿಡುಗಡೆ ಆಗುತ್ತದೆ ಅಂದ್ರೆ ಎಸ್ತನೋಸ್ಪಿಯರ್ ಇಂದ ಬಿಡುಗಡೆ ಆಗ್ತದೆ. ರೆಡಾನ್ ಅನ್ನುವಂತ ಒಂದು ರಾಜ್ಯಮಾನ್ಯ ಅನಿಲ, ಅಥವಾ ಇದನ್ನ ನೋಬೆಲ್ ಗ್ಯಾಸಸ್ ಅಂತ ಕರಿತೀವಿ. ನೋಬೆಲ್ ಗ್ಯಾಸಸ್ ಎನಿಸಿಕೊಂಡಂತ ರೆಡಾನ್ ಎಲ್ಲಿಂದ ಬಿಡುಗಡೆ ಆಗ್ತದೆ ಅಂದ್ರೆ ಎಸ್ತನೋಸ್ಪಿಯರ್ ಇಂದ ಬಿಡುಗಡೆ ಆಗ್ತದೆ. ಅತಿ ಹೆಚ್ಚು ಲಾವಾ ಪಾಕ್ ಯಾವ ವಲಯದಲ್ಲಿ ಕಂಡು ಬರುತ್ತದೆ? ಲಾವಾ ಪಾಕ್ ಯಾವ ವಲಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಎಸ್ತನೋಸ್ಪಿಯರ್ದಲ್ಲಿ ಕಂಡು ಬರುತ್ತದೆ ನೋಡಿ. ಹೈಯೆಸ್ಟ್ ಲಾವಾ ಪಾಕ್, ಮ್ಯಾಗ್ಮಾ ಅಂತ ಕರಿತೀವಿ. ಮ್ಯಾಗ್ಮಾ ಅಂದ್ರು ಒಂದೇ, ಲಾವಾ ಅಂದ್ರು ಒಂದೇ, ಪಾಕ್ ಅಂದ್ರು ಒಂದೇ. ಇದು ಯಾವ ವಲಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಹೈಯೆಸ್ಟ್ ಎಸ್ತನೋಸ್ಪಿಯರ್ದಲ್ಲಿ ಕಂಡು ಬರುತ್ತದೆ. ಎಸ್ತನೋಸ್ಪಿಯರ್. ಆಮ್ಲಜನಕ, ಕಬ್ಬಿಣ, ಅಲ್ಯೂಮಿನಿಯಂ, ಸಿಲಿಕಾನ್. ಭೂಮಿಯ ಮೇಲಿನ ಪದರು ಅತ್ಯಂತ ಭಾರವಾಗಿರುತ್ತದೆ. ಭೂಮಿಯ ಮೇಲಿನ ಪದರು ಅತ್ಯಂತ ಭಾರವಾಗಿರುತ್ತದೆ. ಭೂಮಿಯ ಮೇಲಿನ ಪದರು ಅತ್ಯಂತ ಭಾರವಾಗಿರುತ್ತದೆ. ಕಾರಣ ಆಕ್ಸಿಜನ್. ಅಪಾರ ಪ್ರಮಾಣದ ಆಮ್ಲಜನಕ. ಭೂಮಿಯ ಮೇಲಿನ ಪದರು ಅತ್ಯಂತ ಭಾರವಾಗಿರಲು ಕಾರಣ ಯಾವುದಂದ್ರೆ ಆಕ್ಸಿಜನ್. ಅಲ್ಲಿ ಕಂಡು ಬರುವ ಅತಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕದಿಂದ ಎಷ್ಟಿದೆ ಭೂಮಿಯ ಮೇಲೆ ಆಕ್ಸಿಜನ್ ಅಂದ್ರೆ 46.6 ಆಕ್ಸಿಜನ್ ಇದೆ, 27.7% ಸಿಲಿಕಾನ್ ಇದೆ, 8.3% ಅಲ್ಯೂಮಿನಿಯಂ ಇದೆ, 5.1% ಫೆರಸ್ ಇದೆ, 2.3% ಕ್ಯಾಲ್ಸಿಯಂ ಇದೆ. ಇದು ಕೇವಲ ಭೂ ತೊಗಟೆಯಲ್ಲಿ ನೋಡಿದಾಗ. ಅಖಂಡ ಭೂಮಿಯ ಅಂತರಾಳ ನೋಡಿದಾಗ ಹೈಯೆಸ್ಟ್ ಕಬ್ಬಿಣ ಇದೆ.
ಅಖಂಡ ಭೂಮಿಯನ್ನ ಪರಿಗಣಿಸಿದ್ದೇವೆ ಅಂತ ಪೂರ್ತಿ ಭೂಮಿ ಅಂತರಾಳವನ್ನ ಅಧ್ಯಯನ ಮಾಡಿದ್ದೇವೆ ಅಂದ್ರೆ ಭೂಮಿ ಅಂತರಾಳದಲ್ಲಿ ಹೈಯೆಸ್ಟ್ ಫೆರಸ್ ಇದೆ. ಫೆರಸ್ ಬಿಟ್ರೆ ನೆಕ್ಸ್ಟ್ ಎರಡನೇದು ಯಾವುದು? ಫೆರಸ್ ಬಿಟ್ರೆ ನೆಕ್ಸ್ಟ್ ಎರಡನೇದು ಯಾವುದು? ಆಕ್ಸಿಜನ್ ಇದೆ ನೋಡಿ. ಫೆರಸ್ ಬಿಟ್ರೆ ಎರಡನೇದ್ದೇ ಆಕ್ಸಿಜನ್. ಭೂಮಿ ಅಂತರಾಳವನ್ನು ಪರಿಗಣಿಸಿದಾಗ ಜಟ್ಟಪ್ಪ ನನ್ ಮಾತು ಅರ್ಥ ಆಗತ್ತದಲ್ಲಿ ನನಗೆ. ಭೂಮಿಯ ಮೇಲಿನ ಭಾಗ ನೋಡಿದಾಗ ಹೈಯೆಸ್ಟ್ ಆಕ್ಸಿಜನ್ ಇದೆ. ಭೂಮಿಯ ಮೇಲಿನ ಭಾಗ ತಿಳ್ಕೊ ಚಂದಗೆ. ಭೂಮಿಯ ಮೇಲಿನ ಭಾಗವನ್ನು ನೋಡಿದಾಗ ಹೈಯೆಸ್ಟ್ ಆಕ್ಸಿಜನ್ ಇದೆ. ಇದೆಲ್ಲ ಬರೆದಿನ ಆಕ್ಸಿಜನ್ ಇದು. 46.6% ಆಕ್ಸಿಜನ್ ಇದೆ, 27.7% ಸಿಲಿಕಾನ್ ಇದೆ, 8.3% ಅಲ್ಯೂಮಿನಿಯಂ ಇದೆ, 5.1% ಫೆರಸ್ ಇದೆ, 2.3% ಕ್ಯಾಲ್ಸಿಯಂ ಇದೆ. ಆದ್ರೆ ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ, ಟೋಟಲ್ ಭೂಮಿಯನ್ನು ಪರಿಗಣಿಸಿದೇವೆ ಅಂದ್ರೆ ಹೈಯೆಸ್ಟ್ ಏನಿದೆ ಅಂತಂದ್ರೆ ಕಬ್ಬಿಣ ಇದೆ. ಕಬ್ಬಿಣದ ಪ್ರಮಾಣ ಹೈಯೆಸ್ಟ್ ಇದೆ. ನೆಕ್ಸ್ಟ್ ನಿರಂತರ ಮಾರುತಗಳು, ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮಾರುತಗಳು. ಬೇಸಿಗೆ ದಿನಮಾನಗಳಲ್ಲಿ ಅತಿ ಹೆಚ್ಚು ಬೀಸುವಂತ ಮಾರುತಗಳು ಯಾವುವು? ಬೇಸಿಗೆ ದಿನಮಾನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಸುವಂತ ಮಾರುತಗಳು ಯಾವುವು? ಬೇಸಿಗೆ ದಿನಮಾನಗಳಲ್ಲಿ ಅತಿ ಹೆಚ್ಚು ಬೀಸುವಂತ ಮಾರುತಗಳು ಯಾವುವು? ಬೇಸಿಗೆ ದಿನಮಾನಗಳಲ್ಲಿ ಹೈಯೆಸ್ಟ್ ಯಾವ ಮಾರುತ ಬೀಸ್ತಾವ ಅಂದ್ರೆ ಸ್ಥಳೀಯ ಮಾರುತಗಳು. ಪರಿಸರಣ ಮಳೆಯನ್ನು ತರುವಂತ ಮಾರುತಗಳು ಯಾವುವು? ಪರಿಸರಣ ಮಳೆಯನ್ನು ತರುವಂತ ಮಾರುತಗಳು ಯಾವುವು? ಪರಿಸರಣ ಮಳೆಯನ್ನು ತರುವಂತ ಪರಿಸರಣ ಮಳೆಯನ್ನು ತರುವಂತ ಮಾರುತಗಳು ಯಾವಂದ್ರ ಸರಿಯಾದಂತ ಉತ್ತರ ಸ್ಥಳೀಯ ಮಾರುತಗಳು. ಪರಿಸರಣ ಮಳೆ ಅಂದ್ರೆ ಏನು? ಮಧ್ಯಾಹ್ನದ ಮಳೆ, ಚಹಾದ ಮಳೆ, ವಿರಾಮದ ಮಳೆ ಅಂತ ಹೇಳಿ ಗುರುತಿಸ್ತೀವಿ. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವ ಮಾರುತಗಳು. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳಿಗೆ ಏನಂತ ಕರೀತಾರೆ ಅಂದ್ರ ನಿರಂತರ ಮಾರುತಗಳು ಅಂತ ಕರೀತಾರೆ. ನಿರಂತರ ಮಾರುತಗಳು ವರ್ಷ ಪೂರ್ತಿ ಬೀಸ್ತವೆ. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿ. ಅಷ್ಟೇ ಅಲ್ಲದೆ ನಿರಂತರ ಮಾರುತಗಳಿಗೆ ಏನಂತ ಕರೀತಾರೆ ಗೊತ್ತಾ? ಜಾಗತಿಕ ಮಾರುತಗಳು ಅಂತ ಕರೀತಾರೆ. ಜಾಗತಿಕ ಮಾರುತ ಅಂದ್ರೆ ಏನು? ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವ ಸಮತಲ ವಾಯುಧಾರೆಯನ್ನು ಮಾರುತ ಅಂತ ಕರೀತಾರೆ. ವಿಂಡ್ಸ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ವಿಂಡ್ಸ್ ಮೂವ್ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಸಮತಲ ವಾಯುಧಾರೆಯನ್ನೇ ಮಾರುತಗಳು ಅಂತ ಕರೀತಾರೆ. ಎಲ್ಲಿ ತೇವಾಂಶ ಜಾಸ್ತಿ ಇರ್ತದೋ, ಎಲ್ಲಿ ತೇವಾಂಶದ ಪ್ರಮಾಣ ಹೈಯೆಸ್ಟ್ ಇರ್ತದೋ ಅಲ್ಲಿ ಒತ್ತಡ ಪಟ್ಟಿ ಹೈ ಇರ್ತದೆ. ಎಲ್ಲಿ ತೇವಾಂಶದ ಪ್ರಮಾಣ ಕಡಿಮೆ ಇರ್ತದೋ ಒತ್ತಡ ಪಟ್ಟಿ ಕಡಿಮೆ ಇರ್ತದೆ. ಸಿಂಪಲ್. ನೆಕ್ಸ್ಟ್, ಭಾರತ ದೇಶಕ್ಕೆ ಹೈಯೆಸ್ಟ್ ಮಳೆ ತರುವ ಮಾರುತಗಳು ಯಾವುವು? ಭಾರತ ದೇಶಕ್ಕೆ ಅತಿ ಹೆಚ್ಚು ಮಳೆ ತರುವ ಮಾರುತಗಳು ನೋಡಿ, ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಮಾನ್ಸೂನ್ ಮಾರುತಗಳು. ನಿರಂತರ ಮಾರುತಗಳಲ್ಲಿ 3 ಪ್ರಕಾರ, ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರ, ಸ್ಥಳೀಯ ಮಾರುತಗಳಲ್ಲಿ 2 ಪ್ರಕಾರ, ಆವರ್ತ ಮಾರುತಗಳಲ್ಲಿ 2 ಪ್ರಕಾರ. ಓಕೆ, ನೆಕ್ಸ್ಟ್ ಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾ ಹೇಳ್ತೀನಿ. ಮಾನ್ಸೂನ್ ಮಾರುತಗಳಲ್ಲಿ ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಇದಕ್ಕೆ ಮುಂಗಾರು ಮಳೆ ಅಂತ ಕರೆದ್ರೆ ಇದನ್ನ ಹಿಂಗಾರು ಮಳೆ ಅಂತ ಕರೀತಾರೆ. ಇದು ಬರ್ತದೆ, ಇದು ಹೋಗ್ತದೆ. ಬರುವ ಮಾರುತಗಳನ್ನು ಮುಂಗಾರು ಮಳೆ ಅಂತ ಕರೆದರೆ ಹೋಗುವ ಮಾರುತಗಳನ್ನ ಹಿಂಗಾರು ಮಳೆ ಅಂತ ಹೇಳಿ ಕರಿತೀವಿ. ಈ ಸಮಯದಲ್ಲಿ ಭಾರತ ಖಾರಿಫ್ ಬೆಳೆಯನ್ನು ಬೆಳೆದರೆ ಈ ಸಮಯದಲ್ಲಿ ಭಾರತ ರಬಿ ಬೆಳೆಯನ್ನು ಬೆಳೆಯುತ್ತದೆ. ಸಾರಜನಕ, ಕಾರ್ಬನ್,
ಆರ್ಗನ್, ಆಮ್ಲಜನಕ. ಯಾವ ಅನಿಲವನ್ನ ಮಾನವನ ಪ್ರಾಣವಾಯು ಎನ್ನುವರು? ಯಾವ ಅನಿಲವನ್ನ ಮಾನವನ ಪ್ರಾಣವಾಯು ಎನ್ನುವರು? ಮಾನವನ ಉಸಿರು. ಮಾನವನ ಪ್ರಾಣವಾಯು ಯಾವುದು? ಆಕ್ಸಿಜನ್. ನೋಡಿ, ಆಕ್ಸಿಜನ್ ಮಾನವನ ಪ್ರಾಣವಾಯು ಅಂತ ಕರಿತೀವಿ. ಆಕ್ಸಿಜನ್ ಇದೆಯಲ್ಲ, ಇದನ್ನ ಮಾನವನ ಪ್ರಾಣವಾಯು. ABCD, ADBC, ADCB, CABD ಅನುಕ್ರಮವಾಗಿ ಅತಿ ಹೆಚ್ಚು ಅನಿಲದಿಂದ ಕಡಿಮೆ ಅನಿಲ ಕಡೆ ನೋಡಿದಾಗ, ಹೈಯೆಸ್ಟ್ ಅನಿಲ, ಅತಿ ಹೆಚ್ಚಿನ ಅನಿಲದಿಂದ ಕಡಿಮೆ ಅನಿಲ ಕಡೆ ನೋಡಿದಾಗ ಸಿ ರೈಟ್ ಆನ್ಸರ್. ನೋಡಿ, ಯಾಕೆ? ಆಕ್ಸಿಜನ್ ಪ್ರಮಾಣ, ಸಾರಜನಕದ ಪ್ರಮಾಣ ಎಷ್ಟಿದೆ? 78.08% ಇದೆ. ಕಾರ್ಬನ್ ಪ್ರಮಾಣ ಎಷ್ಟಿದೆ? 0.03 ಇದೆ. ಆರ್ಗನ್ ಪ್ರಮಾಣ ಎಷ್ಟಿದೆ? 0.93 ಇದೆ. ಆಕ್ಸಿಜನ್ ಪ್ರಮಾಣ ಎಷ್ಟಿದೆ? 20.94% ಇದೆ. ಆಕ್ಸಿಜನ್, ಆಮ್ಲಜನಕ 20.94ರಷ್ಟು ಆಮ್ಲಜನಕ ಇದೆ, 0.93ರಷ್ಟು ಆರ್ಗನ್ ಇದೆ. ನೋಡಿ, 78.08% ಆಕ್ಸಿಜನ್, ನೈಟ್ರೋಜನ್, 20.94% ಆಕ್ಸಿಜನ್, 0.93% ಆರ್ಗನ್, 0.03% ಕಾರ್ಬನ್, 0.00005% O3 ಅನ್ನ ಭೂಮಿಯ ರಕ್ಷಾ ಕವಚ ಅಂತ ಹೇಳಿ ಕರೀತಾರೆ. ಈ ತರ ಅನುಕ್ರಮವಾಗಿ ಕೇಳ್ತಾರೆ ನಾಳೆ ಎಕ್ಸಾಮ್ ನಿಮ್ಗೆ. ಯಾವ ಅನಿಲವನ್ನ ಹಸಿರುಮನೆ ಅನಿಲ ಎನ್ನುವರು? ಯಾವ ಅನಿಲವನ್ನ ಹಸಿರುಮನೆ ಅನಿಲ ಎಂದು ಕರೆಯುತ್ತಾರೆ? ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಯಾವ ಅನಿಲವನ್ನ ಹಸಿರುಮನೆ ಅನಿಲ ಎಂದು ಕರೆಯುತ್ತಾರೆ? ಹಸಿರುಮನೆ ಅನಿಲ ಯಾವುದಂತಂದ್ರೆ ಕಾರ್ಬನ್. ನೋಡಿ, ಕಾರ್ಬನ್ ಅನ್ನ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರೀತಾರೆ. ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಅನಿಲ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನು ಮಂಡಲ, ಯಾವ ವಲಯವನ್ನ ವಾಯುಗೋಳ ಎನ್ನುವರು? ಯಾವ ವಲಯವನ್ನ ವಾಯುಗೋಳ ಎಂದು ಕರೆಯುತ್ತಾರೆ? ಯಾವ ವಲಯವನ್ನ ವಾಯುಗೋಳ ಎನ್ನುವರಂದ್ರ ಸಮೋಷ್ಣ ವಲಯವನ್ನ ವಾಯುಗೋಳ ಅಂತ ಕರೀತಾರೆ. ಸಮೋಷ್ಣ ವಲಯ ಅದಲ್ಲ, ಇದನ್ನು ವಾಯುಗೋಳ ಅಂತ ಹೇಳಿ ಕರಿತೀವಿ. ಹವಾಗೋಳ ಎಂದು ಯಾವ ವಲಯವನ್ನು ಕರೆಯುತ್ತಾರೆ? ಹವಾಗೋಳ. ಎಸ್, ಪರಿವರ್ತನಾ ಮಂಡಲವನ್ನ ಹವಾಗೋಳ ಅಂತ ಕರೀತಾರೆ. ಜೆಟ್ ವಿಮಾನಗಳು ಹಾರಾಟವಾಗುವ ವಲಯ ಯಾವುದು? ಜೆಟ್ ವಿಮಾನಗಳು ಹಾರಾಟವಾಗುವ ವಲಯ ಸಮೋಷ್ಣ ಮಂಡಲ. ನೋಡಿ, ಉಲ್ಕೆಗಳು ಭಸ್ಮಗೊಳ್ಳುವ ವಲಯ ಯಾವುದು? ಉಲ್ಕೆಗಳು ಭಸ್ಮಗೊಳ್ಳುವ ವಲಯ ಮಧ್ಯ ವಲಯ. ನೋಡಿ, ಅತ್ಯಂತ ತಂಪಾದ ವಲಯ ಯಾವುದು? -95 ಉಷ್ಣಾಂಶ ಇರುತ್ತೆ. ಅತ್ಯಂತ ತಂಪಾಗಿರುವಂತ ವಲಯ ಅಂದ್ರ ಮಧ್ಯಮಂಡಲ. ನೋಡಿ, ಮಧ್ಯಮಂಡಲದಲ್ಲಿ ಹೈಯೆಸ್ಟ್ ತಂಪು ಇರುತ್ತೆ. ಅತ್ಯಂತ ಹೆಚ್ಚು ತಂಪಾಗಿರುವಂತ ವಲಯ ಅಂದ್ರೆ ಮಧ್ಯಮಂಡಲ. ಮಧ್ಯಮಂಡಲದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ತಂಪು ಇರುತ್ತದೆ, ಅದಕ್ಕೆ ಇದನ್ನ ತಂಪಾಗಿರುವಂತ ವಲಯ ಅಂತ ಹೇಳಿ ಕರಿತೀವಿ. ಓಜನ್ ಪದರು ಕಂಡುಬರುವ ವಲಯ ಯಾವುದು? ಓಜನ್ ಪದರು ಕಂಡುಬರುವಂತ ವಲಯ ಸಮೋಷ್ಣ ಮಂಡಲ. ನೋಡಿ, ಸಮೋಷ್ಣ ಮಂಡಲದಲ್ಲಿ ಓಜನ್ ಪದರು ಕಂಡುಬರುತ್ತದೆ. ಯಾವ ಮಂಡಲದಲ್ಲಿ ಅರೋರಾ ಕಂಡುಬರುತ್ತದೆ? ಅರೋರಾ ಬೋರಿಯಾಲಿಸ್ ಮತ್ತು ಅರೋರಾ ಆಸ್ಟ್ರೇಲಿಸ್ ಅಂತ
ಆಯಾನು ಮಂಡಲ ನೋಡಿ, ಆಯಾನು ಮಂಡಲ ಅನುಕ್ರಮವಾಗಿ ಮಂಡಲಗಳನ್ನು ಕೇಳ್ತಾನೆ. ಅನುಕ್ರಮವಾಗಿ ಮಂಡಲಗಳನ್ನು ನೋಡಿದಾಗ ಫಸ್ಟ್ ಒನ್ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ. ಟ್ರೋಪೋ, ಸ್ಟ್ರಾಟೋ, ಮಿಸ್ಸೋ, ಆಯನೋ, ಎಕ್ಸೋ. ಯಾವ ಮಂಡಲದಲ್ಲಿ ಸೂರ್ಯನ ಕಿರಣಗಳು ಕಾಂತೀಯ ಗುಣವನ್ನು ಪಡೆಯುತ್ತವೆ, ಕಾಂತತ್ವದ ವಲಯ ಅಂತ ಕರೀತಾರೆ. ಬಾಹ್ಯ ಮಂಡಲ. ಇದಾದಲ್ಲ ಈ ಮಂಡಲ ಬಾಹ್ಯ ಮಂಡಲ ಇದರಲ್ಲಿ ಇದನ್ನ ಕಾಂತತ್ವದ ವಲಯ ಅಂತ ಕರೀತಾರೆ. ಕಾಂತೀಯ ಗುಣವನ್ನು ಪಡೆಯುತ್ತವೆ. ಆ ಕಾಂತೀಯ ಗುಣವನ್ನು ಪಡೆಯುವುದರಿಂದ ಇದನ್ನ ಕಾಂತತ್ವದ ವಲಯ, ಬಾಹ್ಯ ಮಂಡಲವನ್ನ ಕಾಂತತ್ವದ ವಲಯ ಅಂತ ಕರೀತಾರೆ. ಇಲ್ಲಿ ರೇಡಿಯೋ ತರಂಗಗಳು ಪ್ರತಿಫಲಿಸ್ತವೆ. ಅರೋರಾ ಕಂಡು ಬರುತ್ತದೆ. ಉತ್ತರ ಧ್ರುವದಲ್ಲಿ ಕಂಡು ಬರೋದು ಅರೋರಾ ಬೊರಿಯಾಲಿಸ್ ಆದ್ರೆ, ದಕ್ಷಿಣ ಧ್ರುವದಲ್ಲಿ ಅರೋರಾ ಆಸ್ಟ್ರೇಲಿಸ್. ಇದು -95°C ಅತ್ಯಂತ ತಂಪಾದ ವಲಯ. ಉಲ್ಕೆಗಳು ಭಸ್ಮಗೊಳ್ಳುತ್ತವೆ. ಇಲ್ಲಿ ಓಜೋನ್ ಪದರು ಕಂಡು ಬರುತ್ತದೆ ಮತ್ತು ವಿಮಾನಗಳು ಹಾರಾಟವಾಗುತ್ತವೆ. ಇಲ್ಲಿ ಗುಡುಗು ಮಿಂಚು ಮಳೆ ನಾವೆಲ್ಲ ವಾಸ ಮಾಡುವಂತ ವಲಯ ಇದೆ. ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5°C ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗ್ತದೆ. ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗ್ಯಾವ. 1000 ಮೀಟರ್ ಮೇಲೆ ಹೋದಂತೆ 6.5°C ಉಷ್ಣಾಂಶ ಕಡಿಮೆ ಆಗುವಂತ ವಲಯ ಯಾವುದಂದ್ರೆ ಇದೇ ವಲಯ. ನೆಕ್ಸ್ಟ್ ಭೂಮಿ, ಮಂಗಳ, ಗುರು, ಶನಿ. ಪ್ರಸ್ತುತ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ಪ್ರೆಸೆಂಟ್ ಪ್ರಸ್ತುತ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂತಂದ್ರೆ ಗುರು ಗ್ರಹ ನೋಡಿ. ಶನಿ 83 ಇದ್ದರೆ ಗುರು 92 ಆಗದ. ಹೈಯೆಸ್ಟ್ ಗುರು ಗ್ರಹ 92 ಗ್ರಹಗಳ ಉಪಗ್ರಹಗಳನ್ನು ಹೊಂದಿವೆ. ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂತಂದ್ರೆ ಅದು ಗುರುಗ್ರಹ. ಯಾವ ಗ್ರಹವನ್ನ ಕೃಷಿ ದೇವತೆ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನ ಕೃಷಿ ದೇವತೆ ಎಂದು ಕರೆಯುತ್ತಾರೆ? ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಕೃಷಿ ದೇವತೆ ಎನ್ನುವರು? ಕೃಷಿ ದೇವತೆ ಎಂದು ಕರೆಯುತ್ತಾರಂತಂದ್ರೆ ಅದು ಶನಿ ನೋಡಿ. ಶನಿ ಗ್ರಹವನ್ನ ಕೃಷಿ ದೇವತೆ ಎಂದು ಕರೆಯುತ್ತಾರೆ. ಭೂಮಿ, ಸೂರ್ಯ, ಚಂದ್ರ. ಚಂದ್ರ, ಭೂಮಿ, ಸೂರ್ಯ. ಸೂರ್ಯ, ಚಂದ್ರ, ಭೂಮಿ. ಸೂರ್ಯ, ಭೂಮಿ, ಚಂದ್ರ. ಚಂದ್ರಗ್ರಹಣ ಯಾವುದು? ಇದರಲ್ಲಿ ಚಂದ್ರಗ್ರಹಣ ಯಾವುದು? ಇದರಲ್ಲಿ ಚಂದ್ರಗ್ರಹಣ ಯಾವುದು? ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಸೂರ್ಯನ ಕಿರಣ ಚಂದ್ರನ ಮೇಲೆ ಬೀಳದೆ ಭೂಮಿ ಮೇಲೆ ಬೀಳುತ್ತದೆ. ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದರೆ ಚಂದ್ರಗ್ರಹಣ. ಸಿಂಪಲ್. ಸೂರ್ಯನ ನೆರಳು ಭೂಮಿಯ ಮೇಲೆ ಬೀಳುತ್ತದೆ, ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುತ್ತವೆ, ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದರೆ ಅದನ್ನು ಚಂದ್ರಗ್ರಹಣ. ಯಾವುದರ ಮೇಲೆ ಬೀಳುತ್ತದರ ಗ್ರಹಣ. ಚಂದ್ರನ ಮೇಲೆ ಬಿದ್ದರೆ ಚಂದ್ರಗ್ರಹಣ, ಭೂಮಿ ಮೇಲೆ ಭೂಮಿ ಗ್ರಹಣ ಅನ್ನಬಾರದು, ಸೂರ್ಯಗ್ರಹಣ ಅನ್ನಬೇಕಷ್ಟೇ. ಆಕ್ಚುಲಿ ನನ್ನಂತವಾದ ಭೂಮಿ ಗ್ರಹಣ ಅಂತ ಹೇಳೋಣ. ನಮ್ಮ ಮಂದಿಗೆ ಬಹಳ ಕನ್ಫ್ಯೂಸ್ ಮಾಡಬಾರ್ದು. CET ಓದಕತ್ತಾರಂದ ಅದು ಖುಷಿ. ಇಟ್ ಕ್ಲಾಸಿಗೆ ಅಟೆಂಡ್ ಆಗ್ಯಾರಂದ್ರೆ ಅವರೆಲ್ಲ ನೂರಾರು ಒತ್ತಡ ಕೆಲಸಗಳನ್ನು ಬಿಟ್ಟು ನನ್ನಂತವಾದ ಇದಕ್ಕೆ ಭೂಮಿ ಗ್ರಹಣ, ಇದಕ್ಕೆ ಚಂದ್ರಗ್ರಹಣ ಅಂದ ಬಿಡೋಣ. ಆದ್ರೆ ಏನ್ ಮಾಡೋದು, ಎಲ್ಲ ಮೊದಲು ಬರ್ದಿಟ್ಟು ಹೋಗ್ಯಾರ ಅವ್ರು. ಎದ್ರ ಕನ್ಫ್ಯೂಸ್ ಆಗ್ತದ? ಭೂಮಿ ಮೇಲೆ ಬಿದ್ದರೆ ಭೂಮಿ ಗ್ರಹಣ, ಚಂದ್ರ ಮೇಲೆ ಬಿದ್ದರೆ ಚಂದ್ರಗ್ರಹಣ. ಎದ್ರ ಮೇಲೆ ನೆರಳು ಬೀಳುತ್ತೋ ಅದ್ರ ಗ್ರಹಣ. ನಾನ್ ನೆರಳು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಗ್ರಹಣ, ನಿಮ್ಮ ನೆರಳು ನನ್ನ ಮೇಲೆ ಬಿದ್ದರೆ ನನ್ನ ಗ್ರಹಣ. ಕನ್ಫ್ಯೂಸ್ ಅಂತ. ಸೂರ್ಯನ ಕಿರಣ ಚಂದ್ರನ ಮೇಲೆ ಬೀಳುತ್ತವೆ. ಸೂರ್ಯನ ಕಿರಣ ಚಂದ್ರನ ಮೇಲೆ, ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತವೆ. ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳುತ್ತವೆ, ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅಷ್ಟೇ. ಇದು ಹುಣ್ಣಿಮೆ ದಿನದಂದು, ಇದು ಅಮಾವಾಸ್ಯೆ ದಿನದಂದು. ಎರಡೇ ಭೂಮಿ ಮೇಲೆ ಇರುವಂತ ಗ್ರಹಣಗಳ ಸಂಖ್ಯೆ ಎರಡು ಗ್ರಹಣ. ಗ್ರಹಣ ಅಂದ್ರೆ ಏನು? ಅಡಚಣೆ. ಗ್ರಹಣ ಅಂದ್ರೆ ತೊಂದರೆ.
ಗ್ರಹಣ ಎಂದರೆ ನೆರಳು. ಇಷ್ಟೇ. 3 ಆಕಾಶಕಾಯಗಳು ಒಂದೇ ಸಮತಲದಲ್ಲಿ ಬಂದಾಗ ಗ್ರಹಣಗಳು ಸಂಭವಿಸ್ತವೆ. ಸಿಂಪಲ್. 3 ಆಕಾಶಕಾಯಗಳು ಯಾವ? ಸೂರ್ಯ, ಚಂದ್ರ, ಭೂಮಿ. ಸೂರ್ಯ, ಭೂಮಿ, ಚಂದ್ರ. ಇವು ಎರಡಕ್ಕೂ ಸ್ವಂತ ಬೆಳಕಿಲ್ಲ. ಚಂದ್ರನಿಗೂ ಬೆಳಕಿಲ್ಲ, ಭೂಮಿಗೆ ಬೆಳಕಿಲ್ಲ. ಇವರಿಬ್ರು ಬೆಳಕು ಎಲ್ಲಿಂದ ತೋತಾರ ಅಂದ್ರೆ ಸೂರ್ಯನಿಂದ ಬೆಳಕು ತೋತಾರೆ. ಭೂಮಿ ಬೆಳಕು ತೋಳುವಾಗ ಚಂದ್ರ ಮಧ್ಯೆ ಬರ್ತಾನೆ. ಯಾಕ? ಸೇಡ ಚಂದ್ರ ಅಂತಾನ. ನೀನು ಅವತ್ತ ನನಗ ಎಂದ ಹುಣ್ಣಿಮೆ ದಿನ ಇವ ಭೂಮಿ ಹೋಗಿ ಕಾರ್ಬಾರ ಮಾಡಿರ್ತಾನ. ಫಸ್ಟ್ ಸುಮ್ಮಿರ್ಬೇಕಲ್ಲ, ಭೂಮಿ ಹೋಗಂಗಿಲ್ಲ. ಅವ ಸಾಯಂಕಾಲ 6 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆವರೆಗೆ ಬೆಳಗ್ಬೇಕಂತ ವಿಚಾರ ಮಾಡಿರ್ತಾನ. ಇವ ಮಧ್ಯೆ ಹೋಗಿ ದೊಡ್ಡ ಪ್ರಮಾಣದ ಭೂಮಿ ಹೋಗಿ ನಿಂತು ಬಿಡ್ತಾನೆ. ಈಗ ನಾನು ಯೂಟ್ಯೂಬ್ ಕ್ಲಾಸ್ ಮಾಡುವಾಗ ಹಿಂದಕ್ ಸರಿರಿ, ಪೂರ್ತಿ ನೀವೇ ಕಾಣಾಕತ್ತೀರಿ, ಹಿಂದಕ್ ಸರಿರಿ ಅಂತಿರ್ತಾರಲ್ಲ ನೀವು. ಏನ್ ನಾನು ಹೊಗಳ್ತಿರೋ ಏನ್ ಅಸಹ್ಯ ಮಾಡ್ತಿರೋ ದೇವ್ರಿಗೆ ಗೊತ್ತದ. ಎಂದು ಸರಿ. ರೋಪ್ಸ್. ಭೂಮಿಯ ಮೇಲೆ 2 ಸ್ಥಳಗಳಲ್ಲಿ ಸಮ ಪ್ರಮಾಣದ ಮಳೆಯಾಗಿದೆ. ಭೂಮಿಯ ಮೇಲೆ 2 ಸ್ಥಳಗಳಲ್ಲಿ ಸಮ ಪ್ರಮಾಣದ ಮಳೆಯಾಗಿದೆ. ಆ ಸಮ ಪ್ರಮಾಣದ ಮಳೆಯನ್ನು ಸೇರಿಸುವಂತ ಸರಳ ರೇಖೆಗೆ ಏನಂತ ಕರೀತಾರ ಅಂದ್ರ ಐಸೋಹೈಟ್ಸ್ ಅಂತ ಕರೀತಾರ. ಐಸೋಹೈಟ್ಸ್.